ಆರಂಭದಲ್ಲಿ ಇದೊಂದು ಅಸಹಜ ಸಾವು ಅಂತ ಅಂದ್ಕೊಂಡಿದ್ದು ಬಂದು ನಂತರ ಕೊಲೆ ಅಂತ ಗೊತ್ತಾಗುತ್ತೆ. ಒಂದು ರೀತಿಯಲ್ಲಿ ಪೊಲೀಸರಿಗೂ ಕೂಡ ಸವಾಲು ಒಡ್ಡಿರುವಂಥ ಒಂದು ಪ್ರಕರಣ ಅಂತ ತಪ್ಪಾಗಲ್ಲ ಅಂತ ಅಂದ್ಕೊಳ್ತೀನಿ. ಇವತ್ತಿಗೆ 14 ದಿನಗಳಾಯಿತು. ಕೊಲೆ ಮಾಡಿದವರು ಯಾರು ಅಂತಲ್ಲ, ಕೊಲೆ ಆಗಿದ್ದಾದರೂ ಏನಕ್ಕೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ವೀಕ್ಷಕರು, ಯುನೈಟೆಡ್ ಮೀಡಿಯಾದ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೆಳ್ತಂಗಡಿಯ ಗೇರುಕಟ್ಟೆಯಲ್ಲಿದ್ದೀನಿ. ತಮ್ಮೆಲ್ಲರಿಗೂ ಕೂಡ ಗೊತ್ತು, ಒಂದು ರೀತಿಯಲ್ಲಿ ನಿಗೂಢವಾದಂಥ ಒಂದು ಪ್ರಕರಣ ಅಂತ ತಪ್ಪಾಗಲ್ಲ ಅಂತ ಅಂದ್ಕೊಳ್ತೀನಿ. ಬೆಳ್ತಂಗಡಿಯ ಸುಮಂತ್ನ ಕೊಲೆಯ ಪ್ರಕರಣ. 2 ದಿನಗಳಿಂದ ಆತನ ಫ್ರೆಂಡ್ಸ್ ಜೊತೆಗೆ ಬೆಳಗಿನ ಜಾವ 5 ಗಂಟೆಗೆ ಹೋಗಿ 7 ಗಂಟೆಗೆ ಬರ್ತಾ ಇರ್ತಾನೆ. ಬಟ್ ಸಂಕ್ರಾಂತಿ ಹಬ್ಬದ ದಿನ ಅಂದರೆ 14ನೇ ತಾರೀಕು ನೈಟ್ ಅವರ ಮನೆಯವ್ರಿಗೆ ಧನು ಪೂಜೆಗೆ ಹೋಗ್ತೀನಿ ಅಂತ ಹೇಳಿರ್ತಾನೆ. ಬಟ್ ಹೋಗೋದಿಲ್ಲ. ಯಾವಾಗ ಅವನ ಫ್ರೆಂಡ್ಸ್ಗಳು ನಿಮ್ಮ ಮಗ ಧನು ಪೂಜೆಗೆ ಬಂದಿರಲಿಲ್ಲ ಏನಕ್ಕೆ ಅಂತ ಅವರ ಮನೆಯವರಿಗೆ ಫೋನ್ ಮಾಡಿ ಕೇಳಿದ ನಂತರ ಮನೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಈತ ಹೋಗಿಲ್ಲ, ನಾಪತ್ತೆ ಆಗಿದ್ದಾನೆ ಅಂತ. ಆನಂತರ ಊರಿನವರು ಮತ್ತು ಆ ಮನೆಯವರು ಎಲ್ಲರೂ ಕೂಡ ಸೇರಿ ಅವರ ತೋಟದ ಸುತ್ತಮುತ್ತ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆಗ ಈಗ ನಾನು ಏನು ನಿಂತಿದ್ದೀನಿ, ಇದೇ ಒಂದು ಸ್ಥಳದಲ್ಲಿ ಹಿಂದೆ ಒಂದು ಕೆರೆ ನಿಂತಿದೆ. ಅಲ್ಲಿ ರಕ್ತದ ಗುರುತುಗಳು ಇರುತ್ತೆ ವೀಕ್ಷಕರೇ. ರಕ್ತದ ಕಲೆಯನ್ನು ನೋಡಿ ಅನಂತರ ಈ ಒಂದು ಕೆರೆಯೊಳಗಡೆ ಆತ ಬಿದ್ದಿರ್ಬೋದು ಅಂತ ಸಂಶಯಪಟ್ಟು ಅದರ ಒಳಗಡೆ ಹುಡುಕಿದಾಗ ಆತನ ಮೃತದೇಹ ಪತ್ತೆ ಆಗುತ್ತೆ ವೀಕ್ಷಕರೇ. ಇಲ್ಲಿಯರ ಸ್ಥಳೀಯರು ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಬಂದು ಮೃತದೇಹ ನೋಡಿದ ತಕ್ಷಣ ಈತ ನೀರೊಳಗೆ ಆಕಸ್ಮಿಕವಾಗಿ ಬಿದ್ದಿರ್ಬೋದು, ಅಥವಾ ಯಾವುದಾದ್ರೂ ಪ್ರಾಣಿ ದಾಳಿಯನ್ನು ಮಾಡಿರ್ಬೋದು, ಅಥವಾ ಅದಕ್ಕೆ ಎದುರಿ ಓಡಿ ಈತ ಬಿದ್ದಿರ್ಬೋದು ಅನ್ನುವಂಥ ಎಲ್ಲ ಸಂಶಯಗಳು ಇರುತ್ತೆ. ಬಟ್ ಯಾವಾಗ ಆತನ ಮೃತದೇಹವನ್ನು ಮೇಲೆ ಎತ್ತುತ್ತಾರೆ, ಬಟ್ ಆಗ ಗೊತ್ತಾಗುತ್ತೆ ಆತನ ತಲೆಯ ಮೇಲ್ಗಡೆ ಮುಂದೆ ಮತ್ತು ಹಿಂದಗಡೆ ಏಟು ಬಿದ್ದಿರುವಂಥ ಗುರುತುಗಳು ಕಾಣುತ್ತೆ. ಕನ್ಫರ್ಮ್ ಮಾಡ್ಕೊಳ್ತಾರೆ ಇದು ತಲೆಗೆ ಹೊಡೆದು ನೀರಿಗೆ ಹಾಕಿರುವಂಥದ್ದು ಅಂತ. ಯಾಕಂದರೆ ಆತನ ಮೇಲೆ ಎತ್ತಿದಾಗ ಪ್ರಾಥಮಿಕ ಪೋಸ್ಟ್ಮಾರ್ಟಮ್ ವರದಿಯ ಪ್ರಕಾರ ಆತನ ಲಂಗ್ಸಿಗೆ ನೀರು ಹೋಗಿರೋದಿಲ್ಲ. ಯಾಕಂದರೆ ಆತ ಏನಾದರೂ ಮಿಸ್ಸಾಗಿ ಜಾರಿ ನೀರೊಳಗೆ ಬಿದ್ದಿದ್ರೆ ಆಕಸ್ಮಿಕವಾಗಿ, ಅಥವಾ ಏನಾದರೂ ಆತ ಜೀವಂತವಾಗಿಯೇ ನೀರೊಳಗೆ ಬಿದ್ದಿದ್ದರೆ ಲಂಗ್ಸ್ ಒಳಗಡೆ ನೀರು ಹೋಗುವಂಥ ಒಂದು ಸಾಧ್ಯತೆ ಇತ್ತು. ಬಟ್ ಲಂಗ್ಸ್ ಒಳಗಡೆ ಯಾವುದೇ ಒಂದು ನೀರು ಹೋಗಿಲ್ಲ. ಆನಂತರ ಪೊಲೀಸ್ನವರು ಇದನ್ನು ಕೊಲೆ ಅಂತ ಪರಿಗಣಿಸ್ತಾರೆ. ಆಗಲೇ ಹೇಳ್ದಂಗೆ ಇವತ್ತಿಗೆ 14 ದಿನಗಳಾಯಿತು. ಯಾವುದೇ ಒಂದು ಸಾಕ್ಷಿಗಳು ಕೂಡ ಸಿಕ್ಕಿಲ್ಲ ಅಂದರೆ ತಪ್ಪಾಗಲ್ಲ ಅಂತ ಅಂದ್ಕೊಳ್ತೀನಿ. ಮನೆಯವ್ರನ್ನೂ ಕೂಡ ಮಾತನಾಡಿಸ್ತೆ. ಮನೆಯವರು ಹೇಳುವಂಥದ್ದು ಏನು ಅಂದರೆ, ನಮಗೆ ಬೇರೆಯವ್ರ ಮೇಲಾಗಲಿ ಅಥವಾ ಬೇರೆಯವ್ರಿಗೆ ನಮ್ಮ ಮೇಲೆ ಯಾವುದೇ ಒಂದು ದ್ವೇಷ ಆಗಲಿ, ಗಲಾಟೆ ಈ ರೀತಿ ಏನೂ ಕೂಡ ಇಲ್ಲ. ಆ್ಯಂಡ್ ದೆನ್ ಈತನಿಗೂ ಕೂಡ ಅಂದರೆ ಸುಮಂತ್ಗೂ ಕೂಡ ಯಾವುದೇ ಒಂದು ಸ್ಕೂಲ್ನಲ್ಲಾಗಲಿ ಅಥವಾ ಹೊರಗಡೆ ಯಾವುದೇ ಒಂದು ದ್ವೇಷ ಇಲ್ಲ. ಒಂದು ರೀತಿಯಲ್ಲಿ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರ್ತದಂಥ ಹುಡುಗ. 16 ವರ್ಷದ ಹುಡುಗ ಅಂದರೆ ತಾವು ಕೂಡ ಅರ್ಥ ಮಾಡ್ಕೊಳ್ಬೋದು. ಆತನಿಗೆ ಈ ರೀತಿಯಾದ ಒಂದು ಲಿಂಕ್ ಇರೋದಕ್ಕೆ ಸಾಧ್ಯ ಇಲ್ಲ. ಬಟ್ಟು ಈತನ ಕೊಲೆ ಮಾಡಿರೋದಾದರೂ ಏನಕ್ಕೆ, ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಆಗಲೇ ಹೇಳಿದಾಗೆ ನಿಗೂಢವಾಗಿ ಉಳ್ಕೊಂಡಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಮನೆಯವ್ರನ್ನ ಮತ್ತು ಇದಕ್ಕೆ ಸಂಬಂಧಪಟ್ಟವ್ರನ್ನ ಮಾತನಾಡಿಸ್ತೀನಿ. ಆ್ಯಂಡ್ ಅದರ ಜೊತೆಗೆ ನೋಡೋಣ ಅವನ ಫ್ರೆಂಡ್ಸ್ ಯಾರು ಈಗ ಕಳೆದ 2 ದಿನಗಳಿಂದ ಈತನ ಜೊತೆಗೆ ಧನು ಪೂಜೆಗೆ ಹೋಗ್ತಾಯಿದ್ರು. ಅವ್ರನ್ನೂ ಕೂಡ ಮಾತನಾಡ್ಸೋಣ ವೀಕ್ಷಕರೇ. ಇದೀಗ ನಾನು ನಿಮಗೆ ಸ್ಪಾಟನ್ನು ತೋರಿಸ್ಬಿಡ್ತೀನಿ. ಈಗ ನಾನು ನಿಂತಿರುವಂಥದ್ದು ಬಂದು ಆತನ ಬಾಡಿ ಸಿಕ್ಕಿದಂಥ ಒಂದು ಸ್ಪಾಟು. ತಾವೆಲ್ಲರೂ ಕೂಡ ನೋಡ್ಬೋದು, ಇಲ್ಲಿ ಪಕ್ಕದಲ್ಲಿ ಒಂದು ಪಂಪ್ ಹೌಸ್ ಇದೆ. ಅದರ ಪಕ್ಕದಲ್ಲೇ ಈಗ ಈ ಒಂದು ಬಾವಿ ಇರುವಂಥದ್ದು. ಈಗ ಅವರಿಗೆ ಮೊದಲನೇದಾಗಿ ಹೇಗೆ ಈ ಒಂದು ನೀರೊಳಗೆ ಬಿದ್ದಿರ್ಬೋದು ಅಂತ ಸಂಶಯ ಬರುತ್ತೆ ಅಂದರೆ, ನೀವಿಲ್ಲಿ ಗಮನಿಸ್ಬೋದು ರಕ್ತದ ಒಂದು ಕಲೆಗಳಿದ್ದಾವೆ. ಮೊದಲನೇದಾಗಿ ಸ್ಥಳೀಯರೆಲ್ಲರೂ ಕೂಡ ಇದನ್ನು ನೋಡಿ ಏನು ಈಗ ಎಲೆಡ್ಕೆ ಏನು ಹಾಕ್ಕೊಳ್ತಾರೆ ಅಥವಾ ಏನು ತಂಬಾಕು ಪದಾರ್ಥವನ್ನು ಹಾಕ್ಕೊಳ್ತಾರೆ, ಅದರ ಒಂದು ಮಾರ್ಕ್ ಇರ್ಬೋದು ಅಂತ ಅಂದ್ಕೊಳ್ತಾರೆ. ಬಟ್ ಯಾವಾಗ ಎಲ್ಲರೂ ಕೂಡ ಅದರ ಬಗ್ಗೆ ಡೀಪಾಗಿ ಸ್ವಲ್ಪ ಯೋಚನೆಯನ್ನು ಮಾಡ್ತಾರೆ, ಆಗ ಗೊತ್ತಾಗುತ್ತೆ ಅದೊಂದು ರಕ್ತದ ಕಲೆ ಅಂತ. ಆ್ಯಂಡ್ ಅದೊಂದೇ ಜಾಗದಲ್ಲಿ ಅಂತಲ್ಲ, ಇಲ್ಲಿ ಸುತ್ತಮುತ್ತಲೂ ಕೂಡ ಈಗ ನಾವು ಏನು ನೋಡ್ತಾ ಇದ್ದೀವಿ ಇದೇ ಒಂದು ದಾರಿಯಲ್ಲಿ, ಮತ್ತು ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಆ ದಾರಿಯಲ್ಲಿ ಎಲ್ಲರೂ ಕೂಡ ರಕ್ತದ ಮಾರ್ಕ್ಗಳು ಬಿದ್ದಿರುತ್ತೆ ವೀಕ್ಷಕರೇ. ಆ ಒಂದು ಕಾರಣದಿಂದ ಅವರು ಎಲ್ಲರೂ ಕೂಡ ಕನ್ಫರ್ಮ್ ಮಾಡ್ಕೊಳ್ಳುವಂಥದ್ದು ಈ ಒಂದು ಕೆರೆಯೊಳಗೆ ಬಿದ್ದಿರ್ಬೋದು ಅಂತ. ಆ್ಯಂಡ್ ದೆನ್ನು ಸಿಕ್ಕಿದ ನಂತರ ಯಾವಾಗ ಈತನ ಒಂದು ತಲೆಯ ಮೇಲೆ ಮಾರ್ಕ್ಗಳು ಕಾಣುತ್ತೆ, ಆಗ ಈ ಒಂದು ಕೆರೆ ನೀರನ್ನು ಖಾಲಿ ಮಾಡಿಸಿ ಅದರೊಳಗೆ ಇನ್ನೇನಾದರೂ ಇರ್ಬೋದಾ, ಏನಾದರೂ ವೆಪನ್ಗಳು, ಯಾರಾದರೂ ಕೊಲೆಯನ್ನು ಮಾಡಿ ವೆಪನ್ಗಳನ್ನು ಎಸ್ತಿರ್ಬೋದಾ, ಅಥವಾ ಸಂಬಂಧಪಟ್ಟದ್ದು ಏನಾದರೂ ವಸ್ತುಗಳು ಸಿಗ್ಬೋದು ಅಂತ ನೀರನ್ನು ಖಾಲಿ ಮಾಡಿದಾಗ ಆ ಸುಮಂತ್ನ ಒಂದು ಟಾರ್ಚ್ ಕೂಡ ಪತ್ತೆ ಆಗುತ್ತೆ. ಆ್ಯಂಡ್ ದೆನ್ ಒಂದು ಕುಡ್ಲು ಅಂದರೆ ಒಂದು ಕತ್ತಿಯು ಕೂಡ ಪತ್ತೆ ಆಗುತ್ತೆ. ಬಟ್ ಅವರ ಮನೆಯವರು ಹೇಳಿದ್ದೇನು ಅಂದರೆ, ಆ ಕತ್ತಿ ನಮ್ಮದಲ್ಲ, ಅದು ತುಂಬ ಹಳೆಯ ಕತ್ತಿ, ಯಾವಾಗಲೂ ಬಿದ್ದಿರುವಂಥದ್ದು ಅಂತ ಹೇಳ್ತಾರೆ ವೀಕ್ಷಕರೇ. ಈಗ ಇಲ್ಲಿಯ ಸ್ಥಳೀಯರು ಅಥವಾ ಈಗ ನಮಗೂ ಕೂಡ ಯೋಚನೆ ಬರುವಂಥದ್ದು ಏನು ಅಂದರೆ, ಮಿಸ್ಸಾಗಿ ಬೇರೆ ಯಾವುದೋ ಒಂದು ಹುಡುಗನ ಟಾರ್ಗೆಟನ್ನು ಮಾಡೋದಕ್ಕೆ ಹೋಗಿ ಈತ ಟಾರ್ಗೆಟ್ ಆದನ. ಯಾಕಂದರೆ ಆಗಲೇ ಹೇಳಿದಾಗೆ ಇವನ ಮೇಲೆ
ಅಥವಾ ಇವನನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ ಅಂತಲೇ ಒಂದು 90% ಕನ್ಫರ್ಮ್ ಆಗಿರುವಂಥದ್ದು. ಅದಲ್ಲದೆ ಏನು ಇವರ ಒಂದು ತೋಟ ಇದೆ, ಸೊ ಇವರ ಒಂದು ತೋಟದಕ್ಕೆ ಏನಾದ್ರು ಕಳ್ಳರು ಬಂದು ಅವರು ಕದಿಬೇಕಾದ್ರೆ ಈತ ನೋಡಿದ್ದನ್ನು ಸೊ ಮುಚ್ಚಾಕೋದಕ್ಕೆ ಸೊ ಅವನಿಗೇನಾದರೂ ಈ ಥರ ಮಾಡಿರ್ಬೋದು, ಅಥವಾ ಬೇರೆ ಇನ್ನೇನಾದರೂ ಅನೈತಿಕ ಚಟುವಟಿಕೆಗಳನ್ನು ಈತ ನೋಡಿರೋದ್ರಿಂದ ಸೊ ಆರೋಪಿಗಳು ಇವನಿಗೆ ಈ ರೀತಿ ಮಾಡಿರ್ಬೋದಾ ಅನ್ನುವಂಥ ಒಂದು ಸಂಶಯಗಳು ಈಗ ಎಲ್ರಿಗೂ ಕೂಡ ಮೂಡ್ತಾ ಇರುವಂಥದ್ದು ವೀಕ್ಷಕರೇ. ಯಾಕಂದರೆ ಆಗಲೇ ಹೇಳಿದಾಗೆ ಈತನನ್ನು ಕೊಲೆ ಮಾಡುವಂಥ ಉದ್ದೇಶ ಯಾರಿಗೂ ಕೂಡ ಇಲ್ಲ ಅನ್ನುವಂಥದ್ದನ್ನು ಸ್ಥಳೀಯರಾಗಲಿ ಅಥವಾ ಮನೆಯವರು ಕೂಡ ಹೇಳ್ತಾ ಇರುವಂಥದ್ದು. ನೋಡೋಣ, ಈಗ ಈ ಒಂದು ಪ್ರಕರಣವನ್ನು ಪೊಲೀಸ್ನವರು 4 ತಂಡಗಳನ್ನು ರಚಿಸಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ವೀಕ್ಷಕರೇ ನೋಡಿ, ಈಗ ಏನು ದಾರಿ ಇದೆ, ಇದೇ ಒಂದು ದಾರಿಯಲ್ಲಿ ಆತನ ರಕ್ತದ ಒಂದು ಕಲೆಗಳು ಸಿಕ್ಕಿರುವಂಥದ್ದು, ಅಂದರೆ ರಕ್ತ ಬಿದ್ದಿರುವಂಥದ್ದು. ಅದು ಯಾವ ರೀತಿಯಲ್ಲಿ ಅಂದರೆ ಈ ನೀರಿನಲ್ಲಿ ಬೀಳುತ್ತಲ್ಲ, ಸೊ ಆ ರೀತಿ ಬಿದ್ದಿರುವಂಥದ್ದು. ಬಟ್ ಅವನು ದಿನನಿತ್ಯ ಅಂದರೆ ಕಳೆದ 2 ದಿನಗಳಿಂದ ಓಡಾಡ್ತಿದ್ದಂಥ ಒಂದು ದಾರಿ ಬಂದು ಈ ಒಂದು ದಾರಿ. ಸೊ ನೋಡ್ಬೋದು, ಹೀಗೆ ಹೋದರೆ ಒಂದು 100 ಮೀಟ್ರಲ್ಲಿ ಅವ್ರ ಮನೆ ಸಿಗುತ್ತೆ. ಸೊ ಹೀಗೆ ಹೋದರೆ ಆತ ಏನು ಅವನ ಫ್ರೆಂಡ್ಸ್ ಜೊತೆಗೆ ಜಾಯ್ನ್ ಆಗ್ತಾಯಿದ್ದ, ಮತ್ತು ಆತ ಸೈಕಲನ್ನು ನಿಲ್ಲಿಸಿರುವಂಥ ಒಂದು ಸ್ಥಳ ಸಿಗುತ್ತೆ. ಸೊ ಬೆಳಗ್ಗೆ ಅವನು ಈ ಒಂದು ರೂಟ್ನಲ್ಲಿ ಬಂದು ಸೊ ಆತ ಸೈಕಲನ್ನು ತೊಗೊಂಡು ಧನುಪೂಜೆಗೆ ಹೋಗಬೇಕಾಗಿತ್ತು. ವೀಕ್ಷಕರೇ, ಈಗ ಆತನ ಸೈಕಲನ್ನು ಕೂಡ ನೀವಿಲ್ಲಿ ನೋಡ್ಬೋದು. ನನಗೇನು ನಿಮಗೆ ದಾರಿಯನ್ನು ತೋರಿಸ್ತೆ ಅದೇ ಒಂದು ದಾರಿಯಲ್ಲಿ ಬಂದು ಆತ ಈ ಒಂದು ಸೈಕಲ್ನ ಎತ್ಕೊಂಡು ಹೋಗ್ತಾ ಇದ್ದಂಥದ್ದು. ಮನೆಯವರು ಈಗ ಆಲ್ರೆಡಿ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ನೋಡಿದ ಹಾಗೆ ಆತ ಸೈಕಲ್ ಕೀಯನ್ನು ಮನೆಯಲ್ಲೇ ಬಿಟ್ಟಿದ್ದ ಅಂತಾರೆ. ಸೊ ಅದರಿಂದ ಕನ್ಫರ್ಮ್ ಮಾಡ್ಕೊಳ್ಬೋದು ಆತ ಧನು ಪೂಜೆಗೆ ಹೋಗಿಲ್ಲ, ಅಂದರೆ ಇಲ್ಲಿವರೆಗೂ ಕೂಡ ಬಂದಿಲ್ಲ ಅನ್ನುವಂಥದ್ದನ್ನು ಒಂದು 90% ಕನ್ಫರ್ಮ್ ಮಾಡ್ಕೊಳ್ಬೋದು. ಮತ್ತು ಆತನ ಫ್ರೆಂಡ್ಸು ಅವತ್ತು ಬೆಳಗಿನ ಜಾವ 5 ಗಂಟೆಗೆ ಈ ಒಂದು ಜಾಗಕ್ಕೆ ಬಂದಿದ್ದರು ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಕ್ತು ವೀಕ್ಷಕರೇ. ಸೊ ಅವ್ರು ಇಲ್ಲಿ ಬಂದು ಕಳೆದ 2 ದಿನಗಳಿಂದ ಅವರು ಇಲ್ಲೇ ಬಂದು ವೆಯ್ಟ್ ಮಾಡ್ತಾಯಿದ್ರು. ಅವರ ಜೊತೆಗೆ ಸುಮಂತ್ ಜಾಯ್ನ್ ಆಗ್ತಿದ್ದ. ಅಲ್ಲಿ ನಿಂತಿದ್ದಂಥ ಒಂದು ಸೈಕಲ್ ಎತ್ಕೊಂಡು ಹೋಗ್ತಾ ಇದ್ದ. ಬಟ್ 3ನೇ ದಿನ ಅವನ ಫ್ರೆಂಡ್ಸ್ ಬಂದಿದ್ದಾರೆ, ಇಲ್ಲಿಗೆ ಬಂದು ವೆಯ್ಟ್ ಮಾಡಿದ್ದಾರೆ. ಬಟ್ ಸುಮಂತ್ ಬರೋದಿಲ್ಲ. ಎಲ್ಲರೂ ಕೂಡ ಇವನು ಬರೋಲ್ಲ ಅಂತ ಅಂದ್ಕೊಂಡು ಆ ಒಂದು ಧನು ಪೂಜೆಗೆ ಹೋಗ್ತಾರೆ. ಬಟ್ ಧನು ಪೂಜೆಯನ್ನು ಮುಗಿಸ್ಕೊಂಡು ನಂತರ ಮನೆಗೆ ಹೋಗಿ ಅಲ್ಲಿಂದ ಮಾಡ್ತಾರೆ. ಮನೆಯವ್ರಿಗೆ ಫೋನ್ ಮಾಡಿ ನಿಮ್ಮ ಮಗ ಯಾಕೆ ಧನು ಪೂಜೆಗೆ ಬಂದಿಲ್ಲ ಅಂತ. ಸೊ ಆಗ ಮನೆಯವರು ಹೇಳ್ತಾರೆ, ಅವನು ಆಗಲೇ ಅಂದರೆ ನೈಟೇ ಹೇಳಿದ್ದ ಬೆಳಗ್ಗೆ ಧನು ಪೂಜೆಗೆ ಹೋಗ್ತೀನಿ ಅಂತ. ಬಟ್ ಯಾವಾಗ ಅವ್ರಿಗೆ ಗೊತ್ತಾಗುತ್ತೆ ಈತ ಪೂಜೆಗೆ ಹೋಗಿಲ್ಲ ಅಂತ, ಸೊ ಆವಾಗ ಅವರು ಹುಡ್ಕೋದಕ್ಕೆ ಪ್ರಾರಂಭವನ್ನು ಮಾಡಿದಂಥದ್ದು. ವೀಕ್ಷಕರೇ, ಇದೀಗ ನಾವು ಸುಮಂತ್ ಅವರ ಮನೆಯಲ್ಲೇ ಇದ್ದೀವಿ. ಈಗ ಅವರ ಮಾವ ನಮ್ಮ ಜೊತೆ ಇದ್ದಾರೆ. ಅವನ ಒಂದು ಡೈಲಿ ರುಟೀನ್ ಏನಿತ್ತು ಕಳೆದ 2 ದಿನಗಳಿಂದ, ಆ್ಯಂಡ್ ಅದಾದ ನಂತರ ಅವತ್ತಿನ ದಿನ ಏನಾದರೂ ಇವ್ರಿಗೇನಾದರೂ ಎಚ್ಚರಿಕೆ ಆಗಿತ್ತಾ, ಆ್ಯಂಡ್ ದೆನ್ ಕೊನೆಯದಾಗಿ ಆತ ಏನು ಮಾತಾಡಿದ ಅವ್ರ ಮಾವನ ಜೊತೆಗೆ ಅಂತ ಕೇಳೋಣ. ಸರ್ ನಮಸ್ತೆ. ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ ಅಂತ. ಲಕ್ಷ್ಮೀನಾರಾಯಣ ಸರ್, ಈಗ ಅವರ ಕಳೆದ 2 ದಿನಗಳ ಡೈಲಿ ರುಟೀನ್ ಏನಿತ್ತು? 2 ದಿನಗಳ ಒಟ್ಟು ಏನಂದ್ರೆ ಅವನು ಅಷ್ಟೇ ಇದ್ದ, ಓದಿನಲ್ಲಿ ಎಲ್ಲ ಬರೀತಾ ಇದ್ದ, ಅಷ್ಟೇ ಇದ್ದ. ಅಂದರೆ ಆತ 2 ದಿನಗಳಿಂದ ಧನು ಪೂಜೆಗೆ ಹೋಗ್ತಾ ಇದ್ದಿದ್ದು? 2 ದಿನ ಅಲ್ಲ, ನಾನು ಬರೋ ಫಸ್ಟ್ ಹೋದ ಅವನು. ಅದಕ್ಕೆ ಮುಂಚೆ ಹೋಗಿದೆ ಅಂತ ನನಗೆ ಹೋಗಿದಂತೆ ಅವ್ರು ತಾಯಿ ಹೇಳ್ತಾ ಇದ್ದಾರೆ. ಮೊನ್ನೆ ಅದು ಲಾಸ್ಟ್ ಪೂಜೆ ಅಲ್ವಾ, ಅದಕ್ಕೆ ಹೋಗಿದ್ದಾನೆ ಅವನು. ಈಗ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತಾ ಇದ್ದಿದ್ದು? ಬೆಳಿಗ್ಗೆ ಅವನು ಡೈಲಿ ಗೊತ್ತಿಲ್ಲ. ಮೊನ್ನೆ ಒಂದು ತಾಯಿ ಹೇಳ್ತಾ ಇದ್ದಾರೆ 4:30 ಎದ್ದಿದ್ದಾನೆ ಅಂತ. 4:30. ಅವತ್ತು ನಾಪತ್ತೆ ಆಗಿದ್ದಿನ ಸಂಕ್ರಾಂತಿ ಹಬ್ಬ. ಹೌದು, 4ನೇ ತಾರೀಕು. ಅವತ್ತು ನೀವಿದ್ರ? ನಾವಿದ್ದೆ. ನಾವು 2 ದಿನ ಮುಂಚೆ ಬಂದಿದ್ದೀವಿ, ಕೆಲಸಕ್ಕೆ ಅಂತ ಬಂದಿದ್ದು. ಆತ ಮಲಗಿದ್ದಿಲ್ಲಿ? ಮಲಗಿದ್ದೆ ನೋಡಿ ಈ ಜಾಗ. ಅಣ್ಣ ತಮ್ಮ ಇಲ್ಲಿ ಒಟ್ಟಿಗೆ ಮಾಡೋದು. ಅಣ್ಣ ತಮ್ಮ ಇಲ್ಲೇ ಮಲಗಿದ್ದು? ಹೌದು, ಒಟ್ಟಿಗೆ. ಓಕೆ, ಇಲ್ಲಿ ಮಲಗಿ ಜೊತೆ ಮಲಗಿದ್ದು ಅಣ್ಣ? ಹೌದೌದು. ಯಾರು? ಸುದರ್ಶನ್. ಓಕೆ. ಈಗ ಇಲ್ಲಿ ಮಲಗಿ ನೈಟು 4:30 ಎದ್ದಿದ್ದಾರೆ? ಹೌದು, ಇದ್ದಾರಂತೆ. ಮತ್ತೆ ನಮಗೆ ಎಚ್ಚರ ಇಲ್ಲ, ಆಗಿಲ್ಲ. ಓಕೆ. ಆನಂತರ ಇಲ್ಲಿ ನೋಡಿ ಈ ಬಾಗಿಲಿಂದ ಅವನು ಯಾರಿಗೂ ತೊಂದರೆ ಆಗ್ಬೋದು ಅಂತ ಹೇಳಿ ಇಲ್ಲಿಂದ ಇಲ್ಲಿ ಹೋಗಿ ಆಚೆ ಲೈಟ್ ಹಾಕ್ತಾನೆ. ಮತ್ತೆ ಇಲ್ಲಿ ಲೈಟ್ ಹಾಕಲ್ಲ ಅವನು, ಈಚೆಯಿಂದ ಲೈಟ್ ಹಾಕಿ ಇಲ್ಲಿ ಒಂದು ಲೈಟು ಈಚೆ ಹಾಕ್ತಾನೆ. ಮತ್ತೆ ಆಚೆ ಹೊರಗಡೆದು ಬಾತ್ರೂಮ್ ಲೈಟ್ ಹಾಕ್ತಾನೆ. ಈ ಡೋರಿಂದ ಅವನು ಆಚೆ ಹೋಗಿ ಹೋಗ್ತಾನೆ. ಆಚೆ ಹೋಗಿ ಸ್ನಾನ ಮಾಡಿ ನಂತರ ಮನೆಯೊಳಗೆ ಹೀಗೆ ಹೋಗ್ತಾನೆ. ಅಲ್ಲಿ ಡ್ರೆಸ್ ಇರ್ತಾರೆ ಅಂದ್ರೆ ತಾಯಿ, ಇದು ಯಾವುದೋ ಟೈಲಿಂಗ್ ಮಿಷನ್ ಮೇಲೆ, ಅಲ್ಲಿಂದಲೇ ಇಲ್ಲಿ ಈ ಕಡೆ ಬಂದು ಅಲ್ಲಿ ಹಾಕಿ ಹೀಗೆ ಡೋರ್ ಕ್ಲೋಸ್ ಮಾಡಿ ಹೋಗ್ತಾನೆ ಅಂತ. ಕ್ಲೋಸ್ ಮಾಡಿ ಹೋಗೋದು. ಮತ್ತೆ ರಿಟರ್ನ್ ಬರ್ತಿದ್ದಂಥದ್ದು ಒಂದು 6:45, 6:30 ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಸರಿ ಗೊತ್ತಿಲ್ಲ ಅದು. ಹಾಗೆ ಬಂದು ಮತ್ತೆ ಮಲಗ್ತಾನೆ ಸ್ವಲ್ಪ ಹೊತ್ತು. ಮತ್ತೆ ಸ್ಕೂಲ್ ಟೈಮ್ ಆಗುವಾಗ ಎದ್ದು ಹೋಗ್ತಾನೆ ಮತ್ತೆ ಮುಂಚೆ. ಈಗ ನೀವು ಬಂದಿದ್ದು ಅದು ದಿನ? ಹೌದು, 11ನೇ ತಾರೀಕಿಗೆ ಬಂದದ್ದು. ಅವತ್ತು ನೀವು ಏನಾದರೂ ಮಾತನಾಡಿದ್ರ ಯಾರ ಹತ್ರ? ಸುಮಂತ್ ಅವ್ರ ಹತ್ರ. ಸುಮಂತ ನಾನೆಂತ ನಾನು ಹಾಗೆ ಅವನು ಏನು ಕೇಳ್ತಾನೆ ಅದಕ್ಕೆ ಕೊನೆದಾಗಿ ಏನು ಮಾತಾಡಿದ್ರು? ಕೊನೆದಾಗಿ ಏನು ಅಂತ ನೆನಪಿಲ್ಲ, ಏನು ಮಾತಾಡಲಿಲ್ಲ ನಾನು. ಸ್ವಲ್ಪ ಹೊತ್ತು ಅಲ್ಲಿ ಇದ್ದ ಅವನು. ಮತ್ತು ಅವನು ಒಳಗೆ ಬಂದ, ಅವನು ಏನೋ ಬರೀಕ್ ಉಂಟು ಅಂತ ಹೇಳಿ ಬಂದ ಅಷ್ಟೇ. ಈಗ ಇವತ್ತಿಗೆ 14 ದಿನಗಳಾಯಿತು. ಏನು ಹೇಳ್ತೀರಾ?
15 ದಿನಗಳಾಯಿತು. ಅದೇ ತುಂಬ ನೋವಿದೆ. ಈಗ ಇನ್ನೊಂದು ಪ್ರಶ್ನೆ ಉಟ್ಕೊಳ್ತಾ ಇರುವಂಥದ್ದು ಏನು ಅಂದರೆ, ನನಗೆ ಈಗ ಶತ್ರು ಅಂದರೆ ನಿಮ್ಮ ಫ್ಯಾಮಿಲಿಗೆ ಯಾರು ಕೂಡ ಇಲ್ಲ, ಆ್ಯಂಡ್ ದೆನ್ ನಿಮಗೂ ಯಾರ ಮೇಲೆ ಕೂಡ ದ್ವೇಷ ಇಲ್ಲ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಹೇಳಿದರು, ಮಾಹಿತಿ ಗೊತ್ತಾಯಿತು. ಅದಲ್ಲದೇ ಬೇರೆ ಇನ್ನೇನಾದರೂ ಕಾರಣಗಳು ಇದೆ ಅಂತ ನಿಮ್ಗೆ ಅನಿಸುತ್ತಾ? ನನಗೆ ಅನಿಸಲು ಈಗ ಊರಿನ ಬಂದಂಗೆ ಅಷ್ಟೊಂದು ಗೊತ್ತಿಲ್ಲ. ಅದೇ ಅಂತೂ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಅಕ್ಕಪಕ್ಕದವರು ಆಚೆ ಎಲ್ಲ ಮಾತಾಡಿ ಒಳ್ಳೆ ಅಣ್ಣ ತಮ್ಮ ಥರ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಎಲ್ಲ. ಸಹ ಬೇರೆ ಏನು ಅಂತ ತೊಂದರೆ ಗಲಾಟೆ ಎಂಥದ್ದು ಇಲ್ಲ. ಅಂದರೆ ಒಂದು ರೀತಿಯಲ್ಲಿ ನಿಮಗೂ ಕೂಡ ಶಾಕಿಂಗ್ ಆಗಿದೆ. ಹೌದು ಅಂತ. ಈಗ ಆರೋಪಿ ಯಾರು ಅನ್ನೋದಕ್ಕಿಂತ ಯಾಕಾದರೂ ಮಾಡಿದ್ರು ಅನ್ನುವಂಥದ್ದು, ಅದೇ ಮೇನ್ ಪ್ರಶ್ನೆ ಆಗಿದೆ. ಯಾಕೆ ಮಾಡಿದ್ರು ಅಂತ ಆ ಚಿಕ್ಕ ಹುಡುಗನ ಪಾಪ, ಇನ್ನು ಎಷ್ಟೋ ಬೆಳಿಬೇಕಾದ ಹುಡುಗ ಅವನು. ನಿಜ ಅವ್ರಿಗೂ ಒಂದು ಮತ್ತೆ ಕನಸು ಏನಿತ್ತು ಇದೆ ಅವ್ರಿಗೆ ಗೊತ್ತು. ಯುವ ಪ್ರತಿಭೆ ಅಂತಲೂ ಕೂಡ. ಹೌದೌದು. ನೀವು ನೋಡಿದಾಗ ಹೇಗೆ ಸುಮಂತು? ಒಳ್ಳೆ ಹುಡುಗ. ನನ್ನ ಹತ್ರ ಒಳ್ಳೆ ಕ್ಲೋಸ್ ಇದ್ದ, ಬಂದಾಗೆಲ್ಲ ಬರುವಾಗೆಲ್ಲ ಒಳ್ಳೆ ಕ್ಲೋಸಲ್ಲಿ ಮಾತಾಡ್ತಾನೆ. ಏನು ಅವನು ಓದಿನಲ್ಲಿದ್ದು ಸಹ ಏನು ಅಂತ ಕೇಳ್ತಾನೆ ಬಂದರೆ, ನೋಡು ಸಹ ಏನವ ಅಂತ ಹೇಳ್ತಾನೆ ಅಷ್ಟೇ. ಏನು ಮಾಡ್ತಾ ಇದ್ದೆ? ಓದ್ತಾ ಇದ್ದೀನಿ. ಸರಿ ಅಷ್ಟೇ ಅಷ್ಟೇ. ಇದು ಬಿಟ್ಟರೆ ಏನಿಲ್ಲ ಇನ್ನು ಅಷ್ಟೇ. ವೀಕ್ಷಕರೇ, ಈಗ ನೋಡಿದ್ರಿ ಅವರ ಮಾವ ಅವರು ಕೂಡ ಈಗ ಮಾತನಾಡಿದ್ರು. ಈಗ ಅವರ ತಂದೆ ಮತ್ತು ತಾಯಿ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಬಂದ ನಂತರ ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಕೊನೆಯದಾಗಿ ಏನು ಮಾತಾಡಿದ್ರು ಸುಮಂತ್, ಆ್ಯಂಡ್ ದೆನ್ ಅದೇ ಈಗ ಒಂದು ರೀತಿಯಲ್ಲಿ ನಿಗೂಢ ಆಗಿರೋದ್ರಿಂದ ಅವ್ರಿಗೂ ಕೂಡ ಶಾಕಿಂಗಲ್ಲಿ ಇದ್ದಾರೆ. ಸೊ ನೋಡೋಣ ಏನು ಮಾತನಾಡ್ತಾರೆ ಅಂತ. ಸೊ ಇದಿಷ್ಟು ಇವತ್ತಿನ ಅಂದರೆ ಈ ಒಂದು ವಿಡಿಯೋ. ಇದಾದ ನಂತರ ಮುಂದಿನ ಒಂದು ವಿಡಿಯೋದಲ್ಲಿ ಸೊ ಕಂಟಿನ್ಯೂ ಸಂಬಂಧಪಟ್ಟವ್ರನ್ನ ಮಾತನಾಡಿಸ್ತಾ ಮತ್ತು ಜೊತೆಗೆ ಏನಾದರೂ ಇನ್ಫಾರ್ಮೇಷನ್ ಬಂದರೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ನಾವು ಕೂಡ ಬೇಡ್ಕೊಳ್ಳುವಂಥದ್ದು ಏನು ಅಂದರೆ, ಒಂದು ರೀತಿಯಲ್ಲಿ ಫೋಟೋ ನೋಡಿದ್ರೇ ತುಂಬ ಬೇಜಾರಾಗುತ್ತೆ. ಮುಗ್ಧ ಹುಡುಗ, 16 ವರ್ಷ, ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ದಂಥದ್ದು. ಆ್ಯಂಡ್ ದೆನ್ ಇನ್ನೊಂದನ್ನು ಕೂಡ ಕೇಳ್ಪಟ್ಟೆ, ಏನು ಗುಜರಾತಿಗೆ ಟಿಕೆಟ್ ಕೂಡ ಆಗಿತ್ತು ಅಂತ. ಹೌದಂತ ತಾಯಿ ಹೇಳ್ತಾ ಇದ್ದಾರೆ. ಎಷ್ಟೋ ಮಕ್ಕಳ ಪೋಷಕರ ಕನಸು, ನಮ್ಮ ಮಕ್ಕಳು ಒಂದು ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ತಮ್ಮ ಪ್ರತಿಭೆ ಮೂಲಕ ಹೋಗ್ತಾರೆ, ಒಂದು ಹೆಸರನ್ನು ಮಾಡ್ತಾರೆ ಅಂತ. ಸೊ ತುಂಬ ನೋವಾಗುವಂಥ ಒಂದು ಸಂಗತಿ. ಸೊ ಆದಷ್ಟು ಬೇಗ ಆರೋಪಿ ಯಾರು ಸೊ ಅವರು ಬೇಗ ಸಿಗಲಿ. ಒಂದು ರೀತಿಯಲ್ಲಿ ಕಠಿಣ ಶಿಕ್ಷೆ ಆಗಬೇಕು, ಅದರ ಜೊತೆಗೆ ಆ ಹುಡುಗನಿಗೆ ನ್ಯಾಯ ಸಿಗಬೇಕು. ಸೊ ಆದಷ್ಟು ಈ ಒಂದು ಪ್ರಕರಣವನ್ನು ಜೀವಂತವಾಗಿ ಇಡೋಣ. ಸೊ ಪೊಲೀಸವರು ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಗೊತ್ತಾಯಿತು. ಯಾಕಂದರೆ 14 ದಿನಗಳಾಯಿತು ಇವತ್ತಿಗೆ, ಏನು ಕೂಡ ಸುಳಿವು ಸಿಕ್ಕಿರೋ ರೀತಿ ಕಾಣ್ತಾ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಸೊ ಥ್ಯಾಂಕ್ ಯು.